ದಿಶಾ ಒಂದ್ ಕೆಲಸ ಮಾಡೋಣ, ನೀನ್ ಈ ಕಡೆ ಬಾ, ನಾನ್ ಮಾಡಿ ತೋರಿಸ್ತೇನೆ. ಒಳ್ಳೆ ಐಡಿಯಾ, ಬಾರಮ್ಮ, ಬಾ 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 ನೋಡ್ಕೋ. ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ತುಂಬಾ ಉರಿತಾ ಇದೆಯಾ? ಆಯಿಂಟ್ಮೆಂಟ್ ತಗೊಂಬಂದ್ ಕೊಡ್ಲಾ? ಬೇಡ, ಉಫ್ ಮಾಡಿ ಸಾಕು. ಹೌದಾ? ಇದು ಆಗಿದೆ. ಥ್ಯಾಂಕ್ ಯು. ಕರ್ಮ ರಿಟರ್ನ್ಸ್ ಏನಂದೆ? ಕರ್ಮ ರಿಟರ್ನ್ಸ್ ಅನ್ನೋದು ನಿಜ ಅಲ್ವಾ? ಹೌದೌದು, ನಮ್ ಬೆನ್ನಿಂದೆ ನಮ್ಗೇನೆ ಗೊತ್ತಿಲ್ಲದೆ ಇರೋ ತರ ಕೇಳ್ ಬಗದ್ರೆ ಒಂದಲ್ಲ ಒಂದಿನ ಅವ್ರಿಗೆ ರಿಟರ್ನ್ ತಟ್ಟುತ್ತೆ ಅನ್ನೋದು ನಮ್ ತಾಯನೇ ಸತ್ಯ. ಚಿಕ್ಕತ್ತೆ, ಫಸ್ಟ್ ಟೈಮ್ ಪರ್ಫೆಕ್ಟ್ ಆಗಿ ಮಾತಾಡಿದ್ರಿ. ಯಾಕೆ ಹಂಗ್ ನೋಡ್ತಿದ್ದೀರಾ? ಸಾಕುದಿತ್ತು. ಅಲ್ಲ, ನಿನ್ ಮಾತು ಯಾಕೋ ಒಂಥರ ಒಗಟೋಗ್ತಾ ಅನಿಸ್ತಾ ಇತ್ತು. ಚಿಕ್ಕತೆ, ಅವ್ನು ನಿಂತ್ಕೊಂಡು ಹೊರಟೆ ಹೊಡೆದ್ ಬದಲು ನಂಗೆ ಇಲ್ಲಿ ಕಷ್ಟ ಆಗ್ತಿದೆ, ಬಂದು ಹೆಲ್ಪ್ ಮಾಡ್ಬಾರ್ದ? ಅಯ್ಯೋ, ಏನಾಯ್ತಮ್ಮ? ಏನ್ ನೀವು ಹೆಲ್ಪ್ ಮಾಡಕ್ ಬಂದ್ರ ನನ್ ಕೈ ಸುಡಕ್ ಬಂದ್ರ? ಅಯ್ಯೋ, ಏನಮ್ಮ ಇಷ್ಟು ಕೆಂಪಾಗಿದೆ? ಇರು, ಟೂತ್ ಪೇಸ್ಟ್ ತರ್ತೀನಿ. ನೀವೇನ್ ನೀವು ಟೂತ್ ಪೇಸ್ಟ್ ಹಾಕಿದ್ರೆ ಇನ್ನೂ ಉರಿಯಲ್ವಾ? ಉರಿದ್ರು ಪರವಾಗಿಲ್ಲಮ್ಮ, ಕೈ ಮೇಲಿರೋ ಕಲೆ ಹೋಗುತ್ತೆ. ಚಿಕ್ಕತ್ತೆ, ಏನ್ ಮಾತಾಡ್ತಿದ್ದೀರಾ? ಸೌಂದರ್ಯ, ನೀವು ಹೋಗಿ ಇದಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಹೋಗಿ. ಅಲ್ಲ ಮುದ್ದೆ, ಪರವಾಗಿಲ್ಲ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬೇರೆ ಯಾವತ್ತಾದ್ರೂ ಮಾಡ್ಬೋದು. ನೀವು ಹೋಗಿ ಆ ಗಾಯ ಏನಾದ್ರೂ ಆಗಿದೆ ಅಂತ ನೋಡಿ, ಹೋಗಿ ರೆಸ್ಟ್ ಮಾಡಿ, ಹೋಗಿ. ಅದೇ ಮಾಡಿ ಗೆಲ್ತೀನಿ ಅಂತ ಬಂದವಳು ಪಾಪ ಕೈ ಸುಟ್ಕೊಂಡು ಅದೆಷ್ಟು ಸುಡ್ತಾ ಇದೆಯೋ ಏನೋ. ಗುಡ್ ಮಾರ್ನಿಂಗ್ ಜಾಜಿ ಅಕ್ಕ. ಗುಡ್ ಮಾರ್ನಿಂಗ್ ದಿಶಾ ಮೇಡಮ್. ಓ, ನಿಮ್ ತಲೆಯಲ್ಲೂ ನಾನ್ ದೀಪ ಅಲ್ಲ ದಿಶಾ ಅಂತ ಸರಿಯಾಗಿ ಕೂತ್ಬಿಟ್ಟಿದ್ಯಾ? ಮತ್ತೆ ಮನೆಯಲ್ರಿಗೂ ಗೊತ್ತಾಗ್ಬೇಕಲ್ವಾ ನೀವ್ ದಿಶಾ ಮೇಡಮ್ ಅಂತ. ಸರಿ, ಇವತ್ ನನ್ನ ಹಸ್ಬೆಂಡ್ಗೋಸ್ಕರ ದೀಪ ಕಾಫಿ ಮಾಡ್ಕೊಡ್ಬೇಕು. ಏನ್ ಹೇಳ್ತಿದ್ದೀರಾ ಮೇಡಮ್? ಹೌದು, ಇವತ್ ನನ್ ಕೈಯಾರೆ ಮಾಡಿದ ಕಾಫಿನ ನೀವೇ ಹೋಗಿ ಹಸ್ಬೆಂಡ್ ಕೊಡ್ಬೇಕು. ನಾನಾ? ಪೂಜಾಜಿ ಅಕ್ಕ, ಆದ್ರೆ ನಾನ್ ಮಾಡಿದ್ದು ಅಂತ ಮಾತ್ರ ಹೇಳ್ಬೇಡಿ. ಏನ್ ಮೇಡಮ್ ಇಂತ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಿದ್ದೀರಾ? ನೀವು ಮಾಡೋ ಕಾಫಿನ ಮನೇಲಿ ಯಾರಿಗೆ ಕೊಟ್ರು ಅದ್ ನೀವೇ ಮಾಡಿದ್ದು ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ ನಿಮ್ ಕೈ ರುಚಿ. ಅಂತದ್ರಲ್ಲಿ ಚಿರು ಸರ್ಗೆ ನಾನ್ ಕಾಫಿ ಮಾಡಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬ್ತಾರಾ? ಅಯ್ಯೋ, ಏನೂ ಆಗಲ್ಲ ಜಾಜಿ ಅಕ್ಕ, ನನ್ನ ಹಸ್ಬೆಂಡ್ ಬೇಕಿದ್ರೆ ನಾನೇ ಮಾಡಿದ್ದು ಅಂತ ಅನ್ಕೊಳ್ಳಿ. ಆದ್ರೆ ಇವತ್ ಮಾತ್ರ ನಾನ್ ಮಾಡಿದ ಕಾಫಿನ ಹಸ್ಬೆಂಡ್ ಕುಡಿಬೇಕು. ಏನಾಗಲ್ಲ ಜಾಜಿ ಅಕ್ಕ, ಹೋಗಿ ಹೋಗಿ. ಜಾಜಿ ಅಕ್ಕ, ಗಂಡ ಹೆಂಡತಿ ಮಧ್ಯೆ ಅದೆಲ್ಲ ಇದ್ದಿದೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ. ಹೋಗಿ ಹಸ್ಬೆಂಡ್ನ ಎಬ್ಸಿ ಕಾಫಿ ಕೊಡಿ. ಆಮೇಲೆ ಈ ಕಾಫಿನ ನಾನು ಮಾಡಿದ್ದು ಅಂತ ಹೇಳ್ಬೇಡಿ. ಹೋಗಿ ಅಕ್ಕ. ಚಿರು ಸರ್, ಸರ್ ಸರ್ ದಿಶಾ ಚಿರು ಒಂದಾಗೋಕೆ ನಾನು ಏನೇನೋ ಪ್ಲಾನ್ ಮಾಡಿದೆ, ಆದ್ರೆ ಇವನ್ ನೋಡಿದ್ರೆ ನೆಲದ ಮೇಲೆ ಮಲ್ಕೊಂಡಿದ್ದಾನಲ್ಲ, ಅಲ್ಲಿ ನನ್ನ ಪ್ಲಾನು ಅಟ್ಟರ್ ಫ್ಲಾಪ್ ಅಂತ ಆಯ್ತು. ದೀಪ ಅವರೇ, ಜಾಸ್ತಿ ಹೊತ್ತು ಮಲಗ್ಬಿಟ್ಟೆ ಅನ್ಸುತ್ತೆ. ನೀವ್ ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಸರ್. ಏನು? ಕಾಫಿ ಕೊಡೋಣ ಅಂತ ಬಂದೆ, ನೀವು ಮಲಗಿದ್ರಿ, ಅದಕ್ಕೆ ಎದ್ದೇಳಿಸ್ದೆ.
ಮಾಡಿದ್ದು ಕಾಫಿ? ದೀಪ ಅವ್ರು ಮಾಡಿರೋ ಕಾಫಿ, ಪಕ್ಕ ದೀಪ ಅವ್ರು ಮಾಡಿರೋ ಕಾಫಿನೇ ಇದು. ದೀಪ ಅವ್ರು ಬಂದಿದ್ದಾರೆ ಜಾಜಿ ಅವರೇ, ಎಲ್ಲಿದ್ದಾರೆ ಹೇಳಿ? ಎಲ್ಲಿದ್ದಾರೆ? ಅದು ಅದು ಸರ್ ದೀಪ ಅವರೇ, ದೀಪ ಅವರೇ, ದೀಪ ಅವರೇ, ದೀಪ, ನೀವ್ ಯಾಕ್ರಿ ಬಂದ್ರಿ? ದೀಪ ಅವ್ರನ್ನ ಕರೆದಿದ್ ನಾನು. ಈ ಕಾಫಿನ ಮಾಡಿ ದೀಪ ಅವರೆಲ್ಲ, ದಿಶಾ ಅಂದ್ರೆ ನಾನು. ನೀವ? ಹೌದು ಚಿರಾಗ್, ಬೇಕಿದ್ರೆ ಜಾಜಿನ್ ಕೇಳಿ. ಜಾಜಿ ಹೇಳಿ. ಹೌದು ಸರ್, ದಿಶಾ ಮೇಡಮು ನಿಮ್ಗೆ ಕಾಫಿ ಇಷ್ಟ ಅಂತ ಅವರೇ ಮಾಡಿ ನನ್ನ ಕೈಲಿ ಕೊಟ್ಟು ಕಳ್ಸಿದ್ರು. ಏನ್ರಿ ಹೊಸ ನಾಟಕ ಶುರು ಮಾಡಿದ್ದೀರಾ? ನಾನೇ ಕಾಫಿ ತಗೊಂಡ್ ಬಂದಿದ್ರೆ ನೀವು ಕುಡಿಯಲ್ಲ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ಜಾಜಿ ಕೈಯಲ್ಲಿ ಕೊಟ್ಟು ಕಳಿಸ್ದೆ. ಅದ್ರಲ್ಲಿ ಏನ್ ತಪ್ಪು? ನೀವು ಮಾಡಿರೋ ಕಾಫಿನ ಜಾಜಿ ಅವ್ರ ಕೆಲವು ಅದಕ್ಕೆ ಕೆಲವು ಕೊಟ್ಟು ಕಳಿಸ್ಬಿಟ್ರೆ ನಾನು ಕುಡಿಯಲ್ಲ, ಮುಟ್ಟೋದು ಇಲ್ಲ. ನಾನು ಎಲ್ಲಿ? ಪ್ಲೀಸ್ ಚಿರಾಗ್, ನಾನು ಕುಡಿಯಲ್ಲ, ನಾನು ಮುಟ್ಟಲ್ಲ ಅಂತ ಎಲ್ಲ ಹೇಳ್ಬಿಡಿ. ನಿಮ್ಗೆ ಇಷ್ಟ ಅಂತ ಪ್ರೀತಿಯಿಂದ ಕಾಫಿ ಮಾಡಿದ್ದೀನಿ, ಪ್ಲೀಸ್ ಕುಡೀರಿ. ನೀವೇ ಹೇಳಿದ್ರಲ್ವಾ ದೀಪ ಅವ್ರು ಮಾಡ್ದಂಗೆ ಇದೆ ಅಂತ, ಆ ರೀಸನ್ಗಾರ್ದು ಕುಡಿಬೋದಲ್ಲ. ಕುಡಿಯೋದು ತಿನ್ನೋದ್ರ ಮೇಲೆ ಕೋಪ ತೋರಿಸೋದು ಬಹುಶಃ ದೀಪ ಅವ್ರಿಗೂ ಇಷ್ಟ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಏನ್ರಿ ಗೊತ್ತ ಅವ್ರ ಬಗ್ಗೆ ನಿಮ್ಗೆ?